ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ನಾವು ಸಂತೋಷದೊಡನೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ನಮ್ಮ ಆತ್ಮದ ಒಳಗೆ ಅದು ಪ್ರವೇಶ ಮಾಡಬೇಕಂತ ಹೇಳಿದರೆ ನಮ್ಮಲ್ಲಿ ಆನಂದ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದ ಜಾಯ್, ಸಂತೋಷ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳುತ್ತಾನೆ, 1ನೇ ಕೀರ್ತನೆ 1ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇಲ್ಲಿ 3 ವ್ಯಕ್ತಿಗಳನ್ನು ಆತನು ಗುರುತಿಸ್ತಾನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಯಾವನು ದುಷ್ಟರ ಆಲೋಚನೆ, ದುಷ್ಟ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ. ದುಷ್ಟ ಅಂತ ಹೇಳಿದರೆ ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿ ತನ್ನ ಸ್ವಬುದ್ಧಿಯಲ್ಲಿ ನಡೆಯುವ ವ್ಯಕ್ತಿ. ದೇವರು ಆತನು ಕನ್ಸಿಡರ್ ಮಾಡ್ತಾನೆ, ಹಿ ಈಸ್ ಎ ಅನ್ಗಾಡ್ಲಿ ಪರ್ಸನ್. ಪ್ರೈಸ್ ಗಾಡ್. ದುಷ್ಟರು ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ, ಅಂದರೆ ದೇವರನ್ನೇ ಅಲಕ್ಷ್ಯ ಮಾಡುವ, ಅಂದರೆ ದೇವರ ವಾಕ್ಯವನ್ನು ಅವರ ಮನಸ್ಸಿಗೆ ಬಂದ ಹಾಗೆ ಅರ್ಥ ಮಾಡುವ. ಬೈಬಲ್ ಹೇಳ್ತದೆ, ಯಾವರು ದುಷ್ಟರ ಆಲೋಚನೆಯಂತೆ ನಡೆಯದೆ 2 ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಾತ್ಮರು ಅಂತ ಹೇಳಿದರೆ ಇವರಿಗೆ ದೇವರ ವಾಕ್ಯ ಗೊತ್ತು, ಬಟ್ ಸ್ಟಿಲ್ ಅವರು ಅದನ್ನು ಅಕ್ಸೆಪ್ಟ್ ಮಾಡುವುದಿಲ್ಲ, ಅದನ್ನು ಜೀವಿಸಲಿಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ. ಓಕೆ, ಪಾಪಾತ್ಮರ ಮಾರ್ಗ. ಶಿಷ್ಟರ ಒಂದು ಮಾರ್ಗ ಇದೆ, ಪಾಪಾತ್ಮರ ಮಾರ್ಗ ಇದೆ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇರ್ ಇಸ್ ಎ ರೋಡ್ ನಾವು ನೋಡ್ತೇವೆ. ಆತ್ಮಿಕ ಲೋಕದಲ್ಲಿ ಜಾನೋಕ್ತಿ 22ನೇ ಅಧ್ಯಾಯ 5ನೇ ವಚನ ಹೇಳ್ತದೆ. ಜಾನೋಕ್ತಿ 22ನೇ ಅಧ್ಯಾಯ 5ನೇ ವಚನ. ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿವೆ. ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಅಂದರೆ ಸ್ಪಿರಿಚುವಲ್ ರೋಡಲ್ಲಿ ಯಾವಾಗಲೂ ಮುಳ್ಳುಗಳು ತುಂಬಿವೆ. ಅಂದರೆ ಮುಳ್ಳುಗಳು ಅಂತ ಹೇಳಿದರೆ ಯಾವಾಗಲೂ ಅವನಿಗೆ ನೋವುಗಳು, ದ ಪೇನ್. ಮುಳ್ಳು ಏನು ಮಾಡುತ್ತದೆ? ಇನ್ನೊಬ್ಬನು ಚುಚ್ಚುತ್ತದೆ. ಮುಳ್ಳು ಇನ್ನೊಬ್ಬರಿಗೆ ನೋವು ಮಾಡುತ್ತದೆ. ಅವರು ನೋವನ್ನು ಹೊಂದುತ್ತಾರೆ. ಅವರ ಜೀವಿತವೇ ಇತರರಿಗೆ ನೋವಿಸುವಂತಹದ್ದು. ದೇ ಆರ್ ಹ್ಯಾಪಿ, ಒಳಗಿದ್ದವರಿಗೆ ಸಂತೋಷ. ದಿಸ್ ದ ಕ್ಯಾರೆಕ್ಟರ್ ಆಫ್ ಸೈಟನ್. ಇನ್ನೊಬ್ಬರನ್ನು ನೋವಿಸಿ ಸಂತೋಷ ಪಡುವುದು, ಇವರನ್ನು ಹಿಂಸಿಸಿ ಸಂತೋಷ ಪಡುವುದು, ಇನ್ನೊಬ್ಬರಿಗೆ ಹರ್ಟ್ ಮಾಡಿ ಸಂತೋಷ ಪಡುವಂತಹದ್ದು. ದ ಬೈಬಲ್ ಹೇಳ್ತೇವೆ, ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿ. ಉರುಳುಗಳಂದರೆ ಯಾವಾಗಲೂ ಬಲೆಗಳು, ಬೇರೆ ಬೇರೆ ಸಮಸ್ಯೆಯಲ್ಲಿ ಬೀಳುವಂಥದ್ದು, ಪ್ರಾಬ್ಲಮಲ್ಲಿ ಬೀಳುವಂಥದ್ದು. ಯಾವಾಗ ನೋಡಿದ್ರು ಉರುಳುಗಳು. ತನ್ನನ್ನು ರಕ್ಷಿಸಿಕೊಳ್ಳುವವನು ಅವುಗಳಿಗೆ ದೂರವಾಗಿರುವನು, ಅಂದರೆ ಅವನು ತನ್ನನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಪ್ರೀತಿಸ್ತಾನೆ, ದೇವರು ಅವನ ಮಾರ್ಗವನ್ನು ಸರಾಗ ಮಾಡುತ್ತಾನೆ. ಅವನ ಮಾರ್ಗದಲ್ಲಿ ಇದ್ದ ಮುಳ್ಳುಗಳು ಉರುಳುಗಳು ದೂರವಾಗಿ ಹೋಗುತ್ತವೆ. ಜಾನೋಕ್ತಿ 3ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಜಾನೋಕ್ತಿ 3:7. ಓಕೆ, 6ನೇ ವಚನವನ್ನು ಓದುವ. 6ನೇ ವಚನ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತ ಅಂದರೆ ಆತನ ವಾಕ್ಯ.
ನಿನ್ನ ಎಲ್ಲ ನಡವಳಿಕೆ ಅಂದರೆ ನಿನ್ನ ಎಲ್ಲ ಆ್ಯಕ್ಷನಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ. ಇನ್ ಆಲ್ ಯುವರ್ ವೇಸ್ ಅಕ್ನಾಲೇಜ್ ಹಿಮ್ ಆ್ಯಂಡ್ ಹೀ ಶಲ್ ಡೈರೆಕ್ಟ್ ಯುವರ್ ಪಾತ್. ಡೈರೆಕ್ಟ್ ಯುವರ್ ಪಾತ್ ಅಂದರೆ ನಿನ್ನ ನಡೆಸ್ತಾನೆ, ನಿನ್ನ ಮಾರ್ಗಗಳನ್ನು ಸರಾಗಪಡಿಸ್ತಾನೆ, ನಿನ್ನ ಹೆಜ್ಜೆಗಳನ್ನು ಆತ ನೇಮಿಸ್ತಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ನೀನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೋಸ್ಕರ ಇರ್ತಿ. ಇಲ್ಲ ಅಂತ ಹೇಳಿದರೆ ನೀನು ಸರಿಯಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಇರ್ತಿ ಮತ್ತು ತಪ್ಪಾದ ಉದ್ದೇಶಕ್ಕೆ ನೀನು ಉಪಯೋಗಿಸಲ್ಪಡುತ್ತಿ. ಓಕೆ, ಆತ್ಮಿಕ ಜೀವಿತದಲ್ಲಿ ನಾವು ನೋಡ್ತೇವೆ ಮಾರ್ಗಗಳಿವೆ. ದೇವರು ನಿಮಗೆ ಒಂದು ಮಾರ್ಗವನ್ನಿಟ್ಟಿದ್ದಾನೆ, ಉದ್ದೇಶವನ್ನಿಟ್ಟಿದ್ದಾನೆ. ಯು ಆರ್ ಬಾರ್ನ್ ವಿತ್ ದ ಪರ್ಪಸ್. ನಾವು ನೋಡ್ತೇವೆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಲ್ಪಡ್ತದೆ. ಒಬ್ಬ ಹಳೆ ಒಡಂಬಡಿಕೆಯಲ್ಲಿ ನೇಬಾಟನ ಮಗನಾದ ಯಾರೊಬ್ಬಮ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ನೇಬಾಟನ ಮಗನಾದ ಯಾರೊಬ್ಬಮನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ದ್ರೋಹಿಯಾಗಿ ನಡೆದನು ಇಂಥ ಅರಸನು ಅಂತ ಬೈಬಲ್ ಹೇಳ್ತದೆ. ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ಯಾರೊಬ್ಬಮನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ದ್ರೋಹಿಯಾಗಿ ನಡೆದನು. ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ಪ್ರೀತಿಸಿದ, ಈತನು ತನ್ನ ಪಿತೃವಾದ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ಮೆಚ್ಚುಗೆಯಾಗಿ ನಡೆದನು. ಹಾಗಿದ್ರೆ ದಾವೀದನ ಮಾರ್ಗ ಇದೆ, ಯಾರೊಬ್ಬಮನ ನೇಬಾಟನ ಮಗನಾದ ಯಾರೊಬ್ಬಮನ ಮಾರ್ಗ ಇದೆ. ಅದಕ್ಕೆ ಬೈಬಲ್ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಇನ್ಸ್ಪಿರೇಷನ್ ದುಷ್ಟರು ಕೊಡುವಂಥ ಆಲೋಚನೆ. ದುಷ್ಟರು ಯಾವಾಗಲೂ ಡಿಫ್ರೆಂಟ್ ಆಲೋಚನೆ ಕೊಡ್ತಾರೆ. ಇನ್ನೊಬ್ಬರಿಗೆ ಹರ್ಟ್ ಮಾಡುವ, ಇನ್ನೊಬ್ಬರಿಗೆ ನೋವಿಸುವ. ಬೇಕಾದರೆ ನಾವು ಜಾನೋಕ್ತಿಯಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ಜಾನೋಕ್ತಿ 1:8 ಒಂದು ಜಾನೋಕ್ತಿ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ, ಕಿರೀಟ, ಕೊರಳಿಗೆ ಆಹಾರ, ಅಂದರೆ ನಿನಗೆ ಸನ್ಮಾನ ಉಂಟಾಗೋದು. ಓಕೆ, ನೆಕ್ಸ್ಟ್. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಓಕೆ, ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯರನ್ನು ಕಾರಣವಿಲ್ಲದೆ ಹಿಡಿಯುವುದಕ್ಕೆ ಕಾದಿರೋಣ. ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ. ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು. ನಮ್ಮ ಸಂಗಡ ಪಾಲುಗಾರನಾಗೂ ನಮ್ಮೆಲ್ಲರಿಗೂ ಹದುವಾದ ಒಂದೇ ಹಮ್ಮಣಿ ಇರುವುದು ಎಂದು ಹೇಳಿದರೆ, ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುವವು, ಅವರ ರಕ್ತವನ್ನು ಸುರಿಸಲು ಆತುರ ಪಡುವವು. ಪಕ್ಷಿಗಳ ಕಣ್ಣೆದುರಿಗೆ ಬಲೆಯನ್ನೊಡ್ಡುವುದು ವ್ಯರ್ಥ, ಇವರಾದರೂ ಸ್ವರಕ್ತವನ್ನು ಸುರಿಸುವುದಕ್ಕೆ ಹೊಂಚು ಹಾಕುತ್ತಾರೆ, ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುತ್ತಾರೆ. ಸೋರೆ ಮಾಡುವವರೆಲ್ಲರ ದಾರಿಯು ದಾರಿ ಹೀಗೆ ಸರಿ. ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು. ಕೊಳ್ಳೆಯು ಕೊಳ್ಳೆಗಾರನ ಜೀವವನ್ನೇ ಕೊಳ್ಳೆ ಮಾಡುವುದು. ಸೋರೆ ಮಾಡುವಲ್ಲರ ದಾರಿಯು ಹೀಗೇ ಸರಿ. ಓಕೆ, ಇಲ್ಲಿ ದಾವೀದನು ಹೇಳ್ತಾನೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪ ಅಂತ ಹೇಳಿದರೆ ದೇವರ ವಾಕ್ಯಕ್ಕೆ ಅವಿಧೇಯನಾಗುವಂಥ. ಸಾಮುವೇಲನು ದೇವರ ಮಾರ್ಗದಲ್ಲಿ ನಡೆದ, ಬಟ್ ಆತನ ಮಕ್ಕಳು ಹಾಗೆ ನಡೆಯಲಿಲ್ಲ. 8ನೇ ಅಧ್ಯಾಯ 1 ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಫಸ್ಟ್ ಸಾಮುವೇಲ್ 8ನೇ ಅಧ್ಯಾಯ 1. ಸಾಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಓಕೆ, ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರುಚಲ ಮಗನ ಹೆಸರು ಅಬಿಯ. ಇವರ ನ್ಯಾಯಸ್ಥಾನವು
ಬೇರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲ್ರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಾಮುವೇಲನ ಬಳಿಗೆ ಬಂದು ಇಮಿಡಿಯೇಟ್ಲಿ ಇಸ್ರಾಯೇಲ್ ನಮಗೊಬ್ಬ ಅರಸ ಬೇಕು. ಇವರು ಲಂಚ ತೆಗೆದುಕೊಂಡು ನ್ಯಾಯ ತೀರಿಸ್ತಾ ಇದ್ರು. ಹಣ ತೆಗೆದುಕೊಂಡು ನ್ಯಾಯಕ್ಕೆ ವಿರುದ್ಧವಾದ, ವಾಕ್ಯಕ್ಕೆ ವಿರುದ್ಧವಾದ ನ್ಯಾಯ ತೀರಿಸ್ತಾ ಇದ್ರು. ನಾವು ನೋಡ್ತೇವೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಧರ್ಮ ನಿಂದಕರೊಡನೆ ಅಂತ ಹೇಳಿದ್ರೆ ನಿನ್ನ ನಂಬಿಕೆಗೆ ಕ್ರಿಟಿಸೈಸ್ ಮಾಡುವವರು, ತಮಾಷೆ ಮಾಡುವವರು, ಹೀಯಾಳಿಸುವವರು, ನಿನ್ನ ನಂಬಿಕೆಯನ್ನು ಹೀಯಾಳಿಸುವವರು, ಮೋಕರ್ಸ್. ಬೈಬಲ್ ಹೇಳ್ತದೆ, ಈ 3 ವ್ಯಕ್ತಿಗಳನ್ನು ನೀವು ಯಾವಾಗಲೂ ಆತ್ಮಿಕತೆಯಲ್ಲಿ ಬೆಳೆಯಬೇಕಂತ ಹೇಳಿದರೆ ಈ 3 ವ್ಯಕ್ತಿಗಳನ್ನು ದೂರ ಇಡಬೇಕು. 3 ವ್ಯಕ್ತಿ. ಕೀರ್ತನೆ 1ನೇ ಅಧ್ಯಾಯ 1, 2, 3ನೇ ವಚನ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವವನು ಅವನೆಷ್ಟೋ ಧನ್ಯ. ಕಿವಿಯೆಲ್ಲ ಲೋಕದ ನಕಾರಾತ್ಮಕ ಸಂಗತಿಗಳಿಗೆ ಓಪನ್ ಇದ್ದರೆ ಅವನು ಸ್ಪಿರಿಚುವಲಿ ಬೆಳೆಯುವುದಿಲ್ಲ. ಪ್ರೈಸ್ ಗಾಡ್. ಯು ಮಸ್ಟ್ ಗಾರ್ಡ್ ಯುವರ್ ಮೈಂಡ್. ನಿನ್ನ ಮನಸ್ಸನ್ನು ಗಾರ್ಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ನಿನ್ನನ್ನು ನೀನು ಪ್ರೊಟೆಕ್ಟ್ ಮಾಡುವಂಥದ್ದು ವೆರಿ 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 ಇಂಪಾರ್ಟೆಂಟ್. ನಿನ್ನ ಆತ್ಮವನ್ನು ಬಹು ಜಾಗ್ರತೆಯಿಂದ ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಬಟ್ ಯಾವಾಗಲೂ ಹೋಗ್ತಾ ಯಾರೊಟ್ಟಿಗೆ ನಾನು ಹೋಗ್ತೇನೆ, ಯಾರದ್ದು ಕಮೆಂಟ್ಸ್ ಕೇಳ್ತೇನೆ, ಯಾರದ್ದು ಇನ್ನೂ ಸ್ವಾಮಿ ಹೇಳಿದೆ, ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ನೀವು ಹೇಗೆ ಕಿವಿ ಕೊಡಬೇಕು ಎಂಬ ವಿಷಯದಲ್ಲಿ ಎಚ್ಚರವಾಗಿರಿ. ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರವಾಗಿರಿ. ಯು ಮಸ್ಟ್ ಗಾರ್ಡ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ಗಾರ್ಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯವನ್ನು ಬಿಟ್ಟು ನೀವು ಸಿಕ್ಕಿದ ಸಂಗತಿಗಳನ್ನು ಕೇಳುವಂಥದ್ದಲ್ಲ. ಪ್ಲೀಸ್ ಗಾಡ್. ಕೆಲವರಿಗೆ ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ನ್ಯೂಸ್ಗಳು, ಇನ್ನೊಬ್ಬರ ಕಮೆಂಟ್ಸ್ ಬಾಕ್ಸಿಗೆ ಹೋಗಿ, ಇನ್ನೊಬ್ಬರ ಸ್ಟೇಟಸ್ಸಿಗೆ ಹೋಗಿ ಇಡೀ ದಿನ ನೋಡುವಂಥದ್ದು, ನೆಗೆಟಿವ್ ನ್ಯೂಸ್ಗಳನ್ನು ಇಡೀ ದಿನ ಆ ನ್ಯೂಸ್ ನೋಡುವಂಥದ್ದು ನಕಾರಾತ್ಮಕ. ಯು ವಿಲ್ ನಾಟ್ ಪ್ರೊಟೆಕ್ಟ್ ಯುವರ್ ಮೈಂಡ್. ನೀವು ನಿಮ್ಮ ಮೈಂಡನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ. ಯು ವಿಲ್ ನೆವರ್ ಗ್ರೋ. ನೀವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಆಗೋದಿಲ್ಲ. ನೀವು ಆತ್ಮಿಕವಾಗಿ ಬೆಳೆಯಬೇಕು. ಯು ಮಸ್ಟ್ ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಎವ್ರಿ ಡೇ ಕೇಳುವಂಥ ರೂಢಿಯನ್ನು ಮಾಡಿರಿ. ದೇವರ ವಾಕ್ಯವನ್ನು ಓದುವಂಥ ರೂಢಿ ಮಾಡಬೇಡ್ರಿ. ಎರಡನ್ನು ಮಿಕ್ಸ್ ಮಾಡಲಿಕ್ಕೆ ಆಗುದಿಲ್ಲ. ಇಡೀ ಸ್ವಲ್ಪ ಇದನ್ನು ಕೇಳ್ತೇನೆ, ಇದನ್ನು ಕೇಳ್ತೇನೆ. ದಾವೀದನು ತನ್ನ ಜೀವಿತದಲ್ಲಿ ಆತ್ಮಿಕವಾಗಿ ಆತನು ಬೆಳೆಯಲು ಕಾರಣ ಏನಂತ ಹೇಳಿದರೆ, ಅದಕ್ಕೆ ಆತನದು ಜೀವಿತ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಇಡೀ ದಿನ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡದೆ, ಅವರ ಸುದ್ದಿ ಇವರ ಸುದ್ದಿ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ, ಯಾರು ಮಾತಾಡ್ತಾರೆ, ಡೋಂಟ್ ಸ್ಟೇ ದೇರ್, ಕಮ್ ಔಟ್, ಅಲ್ಲಿ ನಿಲ್ಬೇಡ. ಇಡೀ ದಿನ ಯಾರ್ಯಾರದ್ದು ಸುದ್ದಿ ಮಾತಾಡ್ತಾರೆ, ಯಾರ್ಯಾರು ನೆಗೆಟಿವ್ ಮಾತಾಡ್ತಾರೆ, ಯಾರ್ಯಾರದ್ದು ವೀಕ್ನೆಸ್ಗಳನ್ನು ಮಾತಾಡ್ತಾರೆ, ಅದೆಲ್ಲ ನಮಗೆ ಯಾಕೆ? ಅದೆಲ್ಲ ಕೆಲಸ ಇಲ್ಲದವರು ಮಾಡುವಂಥದ್ದು. ರೈಟ್? ಕೆಲಸ ಇಲ್ಲದವರು. ಅಪೊಸ್ತಲ ಪೌಲ ಹೇಳ್ತೇನೆ, ಕೆಲವು ಸ್ತ್ರೀಯರು ಕೆಲಸ ಇಲ್ಲದವರು ಮನೆ ಮನೆಗಳಿಗೆ ಹೋಗಿ ಏನು ಮಾಡ್ತಾರೆ, ಚಾಡಿ ಹೇಳ್ತಾರೆ ಅಂತ. ನೋ,
ವಿ ಆರ್ ಬ್ಯುಸಿ. ನಾವು ಕರ್ತನ ಕೆಲಸದಲ್ಲಿ ಬ್ಯುಸಿ ಇರುವಂಥದ್ದು, ರೈಟ್? ಯಾಕಂದರೆ ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾಗ ಯು ಮಸ್ಟ್ ಹ್ಯಾವ್ ಎ ವಿಷನ್. ನಮಗೊಂದು ಉದ್ದೇಶ ಇರಬೇಕು, ಗುರಿ ಇರಬೇಕು. ಗುರಿ ಇಲ್ಲದ ವ್ಯಕ್ತಿ ಯಾವಾಗಲೂ ನಕಾರಾತ್ಮಕ ನ್ಯೂಸ್ಗಳನ್ನು ಕೇಳುತ್ತಾನೆ. ತನ್ನ ಯಜಮಾನನು ಬರಲಿಕ್ಕೆ ತಡ ಮಾಡುತ್ತಾನೆಂದು ನೆನೆಸುವ ಅವನ ವಿಷನ್ ಇಲ್ಲ. ಇದೆಲ್ಲ ಕೇಳುವಾಗ ಅವನು ಡಿಸ್ಟರ್ಬ್ ಆಗ್ತಾನೆ. ಯಾವ ವ್ಯಕ್ತಿ ಡಿಸ್ಟರ್ಬ್ ಆಗುವುದಿಲ್ಲ ಅಂತ ಹೇಳಿದ್ರೆ ಅವನು ದರ್ಶನ ಇದ್ದ ವ್ಯಕ್ತಿ. ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ, ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ, ಲೂಕ್ ಚಾಪ್ಟರ್ 12 41 ವರ್ಸ್ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಲೂಕ್ ಚಾಪ್ಟರ್ ಓಕೆ. ಆಗ ಪೇತ್ರನು, ಸ್ವಾಮಿ, ನೀನು ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳುತ್ತೀಯೋ ಎಲ್ಲರಿಗೂ ಹೇಳುತ್ತೀಯೋ ಎಂದು ಕೇಳಲು, ಸ್ವಾಮಿ ಹೇಳಿದ್ದಾನೆಂದರೆ, ಹೊತ್ತಿಗೆ ಆಸನಕ್ಕೆ ಬೇಕಾದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತ ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು? ನಂಬರ್ 1 ಯಾರು? ಸ್ವಾಮಿ ಹೇಳುವಂತಹದ್ದು. ಸ್ವಾಮಿ ಹೇಳಿದ್ದೇನೆಂದರೆ, ಹೊತ್ತಿಗೆ ಬೌರ್ನಗೇನಾದ ಪ್ರತಿಯೊಬ್ಬ ವಿಶ್ವಾಸಿ ಆತನು ಒಂದು ದರ್ಶನವಿದ್ದ ವ್ಯಕ್ತಿ ಇರಬೇಕು. ಆತನು ವಿಷನ್ ಇದ್ದ ವ್ಯಕ್ತಿ. ನಾವು ಸುಮ್ಮನೆ ಸಭೆಗೆ ಬರುವಂಥದ್ದಲ್ಲ. ಈ ಲೋಕದ ಸಂಪತ್ತು, ಈ ಲೋಕದ ಐಶ್ವರ್ಯಕ್ಕೋಸ್ಕರ ಅಲ್ಲ ಯೇಸುವನ್ನು ನಾವು ನಂಬಿದ್ದು ಒಂದು ಉದ್ದೇಶಕ್ಕೋಸ್ಕರ. ದಟ್ ಇಸ್ ದ ಇಟರ್ನಲ್ ಲೈಫ್. ದ ಕ್ರೈಸ್ಟ್ ಇಸ್ ಕಮಿಂಗ್. ಸ್ವಾಮಿ ಹೇಳಿದ್ದಾನೆಂದರೆ, ಹೊತ್ತಿಗೆ ಆಸನಕ್ಕೆ ಬೇಕಾದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು? ಯಾವ ಕೆಲಸ ನಮಗೆ ಕೊಡಲ್ಪಟ್ಟಿದೆ ಅದನ್ನು ಬಿಟ್ಟು ಬೇರೆ ಕೆಲಸವನ್ನು ನಾವು ಮಾಡುವಂಥದ್ದಲ್ಲ. ಯಾವ ಕೆಲಸ ನಮಗೆ ಕೊಡಲ್ಪಟ್ಟಿದೆ? ವೈ ಗಾಡ್ ಹಸ್ ಚೋಸನ್ ಅಸ್? ಯಾಕೆ ದೇವರು ನಮ್ಮನ್ನು ಆರಿಸ್ತಾನೆ? ಓಕೆ. ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು? ಓಕೆ. 43ನೇ ವಚನ, ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆಳು ಧನ್ಯನು, ಅಂಥವನು ಅವನು ತನ್ನ ಎಲ್ಲಾ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್, ಆದರೆ ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ. ಅಂದ್ರೆ ವಿಷನ್ ಇಲ್ಲ. ಯಾರಿಗೊತ್ತು ಕ್ರಿಸ್ತನು ಬರ್ತಾನೆ ಅಂತ ಹೇಳುದು, ನಾವೊಂದು ಸಭೆಗೆ ಹೋಗುದು ಬರುವುದು. ಆದರೆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೆ, ತಿಂದು ಕುಡಿದು ಅಮಲೇರುವುದಕ್ಕೆ ತೊಡಗಿದರೆ, ಅವನು ನೆನೆಸದ ದಿನದಲ್ಲೂ ತಿಳಿಯದ ಗಳಿಗೆಯಲ್ಲೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಇಲ್ಲಿ ಬೈಬಲ್ 41ನೇ ವಚನ ಹೇಳ್ತದೆ, ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ತನ್ನ ಯಜಮಾನನು ಬರಲಿಕ್ಕೆ ತಡ ಮಾಡುತ್ತಾನೆಂದು ನೆನೆಸಿ. ಪ್ರತಿಯೊಬ್ಬ ವಿಶ್ವಾಸಿ ಆತನು ಪರಲೋಕದ ಮನೆ ವಾರ್ತೆಯವನಾಗಿದ್ದಾನೆ. ಹಾಗಾದ್ರೆ ಮನೆ ವಾರ್ತೆಯವನು ನಂಬಿಕಸ್ಥನಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹೊತ್ತಿಗೆ ಆಸನಕ್ಕೆ ಅಳೆದು ಕೊಡುವುದಕ್ಕಾಗಿ, ಅನೇಕರಿಗೆ ಪರಲೋಕದ ಆ ರೊಟ್ಟಿಯನ್ನು ಕೊಡುವುದಕ್ಕಾಗಿ ದೇವರು ನನ್ನನ್ನು ಮತ್ತು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಅವರ ರೆಸ್ಪಾನ್ಸಿಬಿಲಿಟಿ. ಯಾವಾಗ ನಾವು ಆ ನಿತ್ಯ ಜೀವವನ್ನು, ಆ ಕ್ರಿಸ್ತನ ಪ್ರೀತಿಯನ್ನು, ಆ ಕ್ರಿಸ್ತನ ಕಲ್ವಾರಿ ಕ್ರೂಜಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ಯಾವಾಗ ಶೇರ್ ಮಾಡಲಿಕ್ಕೆ ಬ್ಯುಸಿ ಆಗಿರುತ್ತೇವೆ, ನಮಗೆ ಉಳಿದ ಸಂಗತಿಗಳು ತಲೆಗೆ ಹೋಗುವುದಿಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ಕ್ರಿಸ್ತನೊಡನೆಗೆ ನಾವು ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ವಿ ಆರ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ಸತ್ತ ಮನುಷ್ಯನಿಗೆ ಯಾರು ಟಚ್ ಮಾಡಿದ್ರು ಏನಾಗುವುದಿಲ್ಲ. ವಿ ಆರ್ ಡೈಡ್ ವಿತ್ ಕ್ರೈಸ್ಟ್. ಅಪೊಸ್ತಲರು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದೆ. ಇನ್ನು ಜೀವಿಸುವ ನಾನಲ್ಲ. ಅವಮಾನ, ನಿಂದೆ ಅದು ನಿನ್ನ ತಲೆಗೆ ಹೋಗುವುದಿಲ್ಲ. ಯು ಆರ್ ಬಿಸಿ ಬಿಕಾಸ್ ಮಾಸ್ಟರ್ ಇಸ್ ಕಮಿಂಗ್. ಯಜಮಾನನು ಬರಲಿಕ್ಕಿದ್ದಾನೆ. ಕ್ರಿಸ್ತನು ನಮಗೆ ಕೊಟ್ಟಂತ ಕೆಲಸವನ್ನು ಮಾಡುವುದರಲ್ಲಿ ನಾವು ಬ್ಯುಸಿ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಟು ಪ್ರೇ ಫಾರ್ ಅದರ್ ಪೀಪಲ್. ಅನೇಕ ಜನರು ನಾಶವಾಗ್ತಾ ಇದ್ದಾರೆ. ಅನೇಕ ಜನರು ನರಕದ ಬಾಗಿಲಲ್ಲಿದ್ದಾರೆ.
ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರು ನನ್ನನ್ನು ಮತ್ತು ನಿನ್ನನ್ನು ನೇಮಿಸ್ತಾನೆ. ಇದು ನಮಗೆ ಯಜಮಾನನು ಕ್ರಿಸ್ತನು ಕೊಟ್ಟಂಥ ಸೇವೆ. ಅದರಲ್ಲಿ ನಾವು ಬ್ಯುಸಿ ಆಗಿರೋದನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳನ್ನು ಹುಡುಕುವುದಲ್ಲ. ಪ್ರೈಸ್ ಗಾಡ್. ದರ್ಶನವಿಲ್ಲದ ವ್ಯಕ್ತಿಗೆ ಮಾತ್ರ ಅವನಿಗೆ ಇತರ ತಪ್ಪು ಕಾಣ್ತದೆ. ಅವನು ಇತರ ತಪ್ಪು ಹುಡುಕುವುದರಲ್ಲಿ ಬ್ಯುಸಿ ಇರ್ತಾನೆ. ರೈಟ್? ಬೇರೆ ತಪ್ಪು ಹುಡುಕುವವರು ಹುಡುಕುತ್ತಾರೆ. ಬಟ್ ಯು ಮಸ್ಟ್ ಬ್ಯುಸಿ. ನೀನು ನಿನ್ನ ಯಜಮಾನನು ಕೊಟ್ಟಂತ ಸೇವೆಯನ್ನು ಮಾಡುವುದರಲ್ಲಿ ಬ್ಯುಸಿ ಆಗಿರು. ಬೆಳೆಯು ಧಾರಾಳವಾಗಿದೆ. ಯೇಸುಸ್ವಾಮಿ ಹೇಳಿದ, ಬೆಳೆಯು ಧಾರಾಳವಾಗಿದೆ, ಬೆಳೆಯ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ಬೆಳೆ ಧಾರಾಳವಾಗಿದೆ. ಎಲ್ಲಿ ಹೋದರೂ ನಾವು ಬೆಳೆ ಕಾಣ್ತಾ ಇದ್ದೇವೆ. ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ, ಮಾರ್ಕೆಟ್ ಪ್ಲೇಸ್ಗಳಲ್ಲಿ, ಆಫೀಸ್ಗಳಲ್ಲಿ, ಬಿಸ್ನೆಸ್ ಏರಿಯಾದಲ್ಲಿ ಎಲ್ಲಿ ಹೋಗ್ತೀನಿ ಬೆಳೆ ಕಾಣ್ತಾ ಇದ್ದೀರಿ. ಆ ಬೆಳೆ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ಹೊತ್ತಿಗೆ ಆಸನಕ್ಕೆ ಬೇಕಾದನ್ನು ಅಳೆದು ಕೊಡುವುದಕ್ಕಾಗಿ ಕೆಲಸದವರು ಬೇಕು. ಆ ಪರಲೋಕದ ರೊಟ್ಟಿಯನ್ನು ಇತರರಿಗೆ ಶೇರ್ ಮಾಡುವಂತ ಕೆಲಸದವರು ಬೇಕು. ಯಾವ ವ್ಯಕ್ತಿ ವಿಷನ್ ಅಲ್ಲಿ ಇರುತ್ತಾನೆ, ಯಾವ ವ್ಯಕ್ತಿ ಉದ್ದೇಶದಲ್ಲಿ ಇರುತ್ತಾನೆ, ಯಾವ ವ್ಯಕ್ತಿ ದರ್ಶನದಲ್ಲಿ ಇರುತ್ತಾನೆ, ಅವನು ಗಲಿಬಿಲಿ ಆಗುವುದಿಲ್ಲ. ಆತನು ಯಾವಾಗಲೂ ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾನೆ. ಎವ್ರಿ ಟೈಮ್ ನೀವು ಸಭೆಗೆ ಬರುತ್ತೀರಿ, ವಾಕ್ಯವನ್ನು ಕೇಳ್ತೀರಿ, ಯು ವಿಲ್ ನೋ ದ ರೋಡ್. ನಿಮಗೆ ಮುಂದೆ ಹೋಗಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದರೆ, ನಿಮ್ಗೆ ಎಷ್ಟು ರೋಡ್ ತೋರಿಸಿದರೂ ಅದು ನಿಮಗೆ ಬೋರ್ ಆಗ್ತದೆ. ಕೆಲವರಿಗೆ ವಾಕ್ಯ ಕೇಳುವಾಗ ಬೋರ್ ಆಗ್ತದೆ. ಯಾಕೆಂದ್ರೆ ನೋ ವಿಷನ್. ದೇ ಡೋಂಟ್ ನೋ ಹೌ ಟು ಫಂಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾರೆ, ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗಲಿಕ್ಕೆ ಬೇಡ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಡೋಂಟ್ ಬಿ ಲೇಜಿ. ವಾಕ್ ಅಂಡ್ ರನ್ ವಿತ್ ದ ವಿಷನ್. Run with the vision, not walk in the vision. Run with the vision. Bible says, run with the vision. ದರ್ಶನದೊಂದಿಗೆ ಓಡಿರಿ, ಉದ್ದೇಶದೊಂದಿಗೆ ಓಡಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ಚೆನ್ನಾಗಿ ಓಡ್ತಾ ಇದ್ದೀರಿ. ಯಾರು ನಿಮ್ಮನ್ನು ತಡೆದರು? ಯಾರು ನಿಮ್ಮನ್ನು ಸ್ಟಾಪ್ ಮಾಡಿದರು? ರನ್. ಯಾವ ಒಂದು ಆಸಕ್ತಿ ನೀವು ರಕ್ಷಣೆ ಹೊಂದುವಾಗ ಪ್ರಾರಂಭದಲ್ಲಿ ಇತ್ತೋ ಅದೇ ಆಸಕ್ತಿ ನಿಮ್ಮಲ್ಲಿ ಉರಿಯಲಿ. ಆಸಕ್ತಿ ಉರಿಬೇಕಂತ ಹೇಳಿದರೆ ವಿ ಮಸ್ಟ್ ಬಿ ಕೇರ್ಫುಲ್. ನಾವು ಎಚ್ಚರವಾಗಿರಬೇಕು. ಸಹೋದರ ಸ್ನೇಹ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮದಲ್ಲಿ ಬೆಂಕಿ ಇದ್ದವರಾಗಿ ಸೇವೆ ಮಾಡಿರಿ. ಬೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವನ್ನು. ಅದಕ್ಕೋಸ್ಕರ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇವತ್ತು ಕ್ರಿಸ್ತನ ಕೃಪೆಯ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುತ್ತಾನೆ. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲ ತನ್ನಷ್ಟಕ್ಕೆ ಸಫಲವಾಗುತ್ತದೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ತನ್ನಷ್ಟಕ್ಕೆ ಸಫಲವಾಗ್ತದೆ. ದೇವರು ಯಾವುದೇ ಒಂದು ಕಂಪನಿಗೋಸ್ಕರ, ಕೆಲಸಗೋಸ್ಕರ ನಿಮ್ಮನ್ನು ಹುಟ್ಟಿಸಿದಲ್ಲ. ಒಂದು ವೇಳೆ ನೀವು ಕಂಪನಿ, ಕೆಲಸ, ಎಜುಕೇಶನ್, ನಿಮ್ಮ ಡಿಗ್ರಿ, ದ ಪೊಸಿಷನ್ ಅದೊಂದು ಕೇವಲ ಕಾರಣ. ಬಟ್ ದೇವರು ನಿಮ್ಮನ್ನು ಡಿಫರೆಂಟ್ ಉದ್ದೇಶಕ್ಕೋಸ್ಕರ ಹುಟ್ಟಿಸಿದ್ದಾನೆ. ಯಾವಾಗ ಆ ಉದ್ದೇಶಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಿ, ದೇವರು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗು. ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನು ಏನು ಈ ಲೋಕದಲ್ಲಿ ಕೈ ಹಾಕಿದೆಯೋ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಎಲ್ಲವೂ ಬ್ಲೆಸ್ ಮಾಡುತ್ತಾನೆ. ಪ್ರೈಸ್ ಗಾಡ್. ಯಾವಾಗ ನೀವು ಉದ್ದೇಶವನ್ನು ಬಿಡ್ತೀರಿ, ನಿಮ್ಮ ಮಾರ್ಗಗಳಲ್ಲಿ ಯಾವಾಗಲೂ ಮುಳ್ಳುಗಳು ಮತ್ತು ಉರುಳುಗಳು ಇರ್ತವೆ ಜೀವಿತದಲ್ಲಿ. ಮತ್ತೆ ಏಸು ಯಾಕೆ ಬಂದದಂತೆ ಗೊತ್ತಿಲ್ಲ. ಲೈಫೇ ಇದಾಯಿತು, ಪ್ರೇಯರೇ ಇದಾಯಿತು, ಮುಳ್ಳು ತೆಗೆಯುವಂಥದ್ದು, ಉರುಳು ತೆಗೆಯುವಂಥದ್ದು.
ಲೈಫ್ ಇಡೀ ದಿನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥದ್ದು. ರೈಟ್ ಪ್ರೇರೆ, ಇಷ್ಟರವರೆಗೆ ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು, ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡದಿದ್ದರೆ ಇವತ್ತು ಒಪ್ಪಿಸಿಕೊಡ್ರಿ. ಮೇಕ್ ಎ ಕಮಿಟ್ಮೆಂಟ್. ಏನು ಆ ಒಂದು ಝೀಲ್, ಆ ಒಂದು ಆಸಕ್ತಿ ನಿಮ್ಮಲ್ಲಿ ಪ್ರಾರಂಭದಲ್ಲಿ ಇತ್ತು, ಅದನ್ನು ಕಾಪಾಡ್ರಿ. ಗಾಡ್ ಲವ್ಸ್ ಯು ಸೋ ಮಚ್. ಇವರು ನಮ್ಮನ್ನು ಪ್ರೀತಿಸ್ತಾನೆ. ಯಾಕಂದರೆ ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಯಾಕಂದರೆ ಅನೇಕ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಟ್ಸ್ ನಾಟ್ ಎ ಟೈಮ್ ಆರ್ಗ್ಯುಮೆಂಟ್ ಮಾಡುವಂಥದ್ದು, ಜಗಳ ಮಾಡುವಂಥದ್ದು. ಇದು ಸಮಯ ಅಲ್ಲ. ಇದು ಸಮಯವಾಗಿದೆ ಆತನ ಬರೋಣಕ್ಕೆ, ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವೆಲ್ಲರೂ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ಮಾರ್ಪಡುವೆವು. ವಿಲ್ ಚೇಂಜ್. ಪ್ರೇರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಇಷ್ಟರವರೆಗೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಮೇಕ್ ಎ ಕಮಿಟ್ಮೆಂಟ್. ನಿಮ್ಮ ಹೃದಯದಲ್ಲಿ ನೀವು ತೀರ್ಮಾನ ಮಾಡಿರಿ. ಮೇಕ್ ಎ ಕಮಿಟ್ಮೆಂಟ್. ಐ ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಅಕ್ಸೆಪ್ಟ್ ಮಾಡಿರಿ. ಯಾವಾಗ ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಿ, ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೀನೇ ನಮ್ಮ ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆ ಎಂದು. ತಂದೆ, ನಾವು ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಂಡನೆ ಕೂತುಕೊಳ್ಳದೆ, ನಿನ್ನ ಕೃಪಾವಾಕ್ಯದಲ್ಲಿ ಆನಂದ ಪಡುವರಾಗಿ ಹಗಲು ഇരുಳು ನಾವು ಧ್ಯಾನ ಮಾಡುವರಾಗಿದ್ದೇವೆ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗುವುದೇ ಇಲ್ಲ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ತಕ್ಕ ಕಾಲದಲ್ಲಿ ಫಲ ಕೊಡುವರಾಗಿದ್ದೇವೆ. ಪರಲೋಕದ ರೊಟ್ಟಿಯಾಗಿರುವ ಕ್ರಿಸ್ತನನ್ನು ನಾವು ಅನೇಕರಿಗೆ ಸಾರುವರಾಗಿದ್ದೇವೆ. ಯಜಮಾನನು ಹೊತ್ತಿಗೆ ಆಶನಿಗೆ ಬೇಕಾದವನ್ನು ಕೊಡುವುದಕ್ಕೆ ನೇಮಿಸಿದ ನಂಬಿಗಸ್ತ ಆಳು ಯಾರು ಅಂತ ನಾವು ವಾಕ್ಯ ಹೇಳ್ತದೆ. ತನ್ನ ಆಳು ಹೀಗೆ ಮಾಡುವುದನ್ನು ನೋಡಿ ಆತನು ಸಂತೋಷ ಪಡುತ್ತಾನೆ. ಆದರೆ ತನ್ನ ಯಜಮಾನನು ಬರಲಿಕ್ಕೆ ತಡ ಮಾಡುತ್ತಾನೆಂದು ನೆನೆಸಿ ಗಂಡಾಡು ಹೆಣ್ಣುಗಳನ್ನು ಹೊಡೆಯುವುದಕ್ಕೆ ಪ್ರಾರಂಭಿಸ್ತಾನೆ. ಅವನು ನೆನೆಸದ ಗಳಿಗೆಯಲ್ಲಿ ಅವನ ಯಜಮಾನನು ಬರುತ್ತಾನಂತ ವಾಕ್ಯ ಹೇಳ್ತದೆ. ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿದ್ದೇವೆ. ನಾವು ಅನೇಕರನ್ನು ಸಿದ್ಧಪಡಿಸ್ತಾ ಇದ್ದೇವೆ. ವಿತ್ ಥ್ಯಾಂಕ್ ಯು ಫಾದರ್. ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ, ನಿನ್ನ ಪ್ರೀತಿ ಅವರ ಮೇಲೆ ಇಳಿದು ಬರಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ನಿನ್ನ ಮೇಲೆ ನಿನ್ನ ಪ್ರೀತಿ ಆವರಿಸಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಯಾರು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಲ್ಲೋ ಅವರೆಲ್ಲರೂ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಲಿ. ನಿನ್ನ ಬರೋಣಕ್ಕೆ ಎಲ್ಲರೂ ಸಿದ್ಧವಾಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾಪಂಚಿಕರಾಗಿ ಜೀವಿತ ಮಾಡದೆ ಎಲ್ಲರೂ ಆತ್ಮಿಕತೆಯಲ್ಲಿ ಎದ್ದೇಳಲೆಂದು ಪ್ರಾರ್ಥಿಸ್ತೇನೆ. Thank you, Lord. I bless each and every one. In Jesus' name. Amen. Amen. Amen.